ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಒಂದು ಡಿಸೈನ್ ಬ್ಲೌಸು ಕ್ಯಾನ್ವಾಸ್ ಅದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಲೈನಿಂಗ್ ಮೇಲೆ. ಅದನ್ನು ಕ್ಯಾನ್ವಾಸ್ ಕಟ್ ಮಾಡ್ಕೊಂಡು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ನ ಐರನ್ ಆದರೂ ಮಾಡ್ಕೋಬೋದು, ಇಲ್ಲ ಸ್ಟಿಚ್ ಆದರೂ ಮಾಡ್ಕೋಬೋದು. ನಾನು ಐರನ್ ಮಾಡಿಲ್ಲ, ಸ್ಟಿಚ್ಚೇ ಮಾಡ್ಕೋತಾ ಇದ್ದೀನಿ. ಒಂದೊಂದು ಸಲ ಐರನ್ ಇದ್ದರೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇದು ಐರನ್ ಮಾಡೋ ಕ್ಯಾನ್ವಾಸ್ ಇದು. ಈ ರೀತಿ ಕಟ್ ಮಾಡ್ಕೋಬೇಕು. ಅದು ಏನು ಶೇಪ್ ಇದೆ ಆ ಶೇಪ್ಗೆ ಕಟ್ ಮಾಡ್ಕೊಂಡು ಇವಾಗ ಅದರ ಅಳತೆಗೆ ಕರೆಕ್ಟಾಗಿ ಇವಾಗ ಇದನ್ನು ಐರನ್ ಮಾಡ್ಕೋಬೋದು, ಇಲ್ಲ ನಾನು ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ಅದೇನಿದೆ ನೋಡಿ, ಈ ಕಡೆ ಒಂದು ಕಡೆ ಮಾರ್ಕ್ ಮಾಡಿದೆ, ಈ ಕಡೆಗೂ ಅದೇ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಡಿಸೈನ್ಗೆ. ಇದು ಬಂದ್ಬಿಟ್ಟು ಡಬಲ್ ಫ್ರಿಲ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಹೀಗೆ ಫಸ್ಟ್ಗೆ ಲೈನಿಂಗ್ ಮೇಲೆ ಗುಂಡು ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ಗೆ ತುದಿಗೆ ಹಾಕ್ಕೊಂಬಿಡಿ. ಐರನ್ ಮಾಡಲಿಲ್ಲ ಅಂದರೆ ಐರನ್ ಮಾಡಿದ್ರು ಸ್ಟಿಚ್ ಹಾಕ್ಕೊಳ್ಳಿ, ಒಂಥರ ಸ್ಟಿಫ್ ಆಗಿರುತ್ತೆ. ಮತ್ತು ನಾವು ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಆದರೆ ಇವಾಗ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ಆಲ್ರೆಡಿ ನಾವು ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿರೋದ್ರಿಂದ ಇಲ್ಲಿ ಕಷ್ಟ ಆಗೋಲ್ಲ. ಇದು ಏನು ಸ್ಟಿಚ್ ಇರುತ್ತೆ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಕ್ರಾಸ್ ಕೀಸ್ ಏನಿಲ್ಲ, ಹಂಗಾಗಿ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಇದು ಸ್ಟಿಚ್ ಮಾಡಿಬಿಟ್ಟು ನೀಟಾಗಿ ಲೈನಿಂಗು ಮತ್ತು ಬ್ಲೌಸ್ ಪೀಸು ಕ್ಯಾನ್ವಾಸು 3 ಕಟ್ ಮಾಡಿ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಳ್ಳಿ ನೀಟಾಗಿ. ಈಗ ಇದನ್ನು ಕ್ಯಾನ್ವಾಸು ಒಳಗಡೆ ಹೋಗೋ ಥರ ಹೊಲ್ಕೊಂಡಿರಬೇಕು. ಈಗ ಪಾಯಿಂಟ್ ಹೊಲಿಗೆ ಹಾಕ್ಬಿಟ್ಟು ಒಳಗಡೆ ತಿರ್ಸಿ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ ಬ್ಲೌಸ್ ಪೀಸ್ ಮೇಲೆ. ಹಾಗೇನಾಗುತ್ತೆ, ನೀಟಾಗಿ ಬರುತ್ತೆ ರೌಂಡ್ ಶೇಪೆಲ್ಲ. ಆವಾಗ ನೀಟಾಗಿ ಸ್ಟಿಚ್ ಆದಮೇಲೆ ಮತ್ತೆ ಆ ಕಡೆ ಸುತ್ತಲೂ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಡಿ. ನೀಟಾಗಿರುತ್ತೆ ಆವಾಗ. ಇದು ಇಷ್ಟು ಡಿಸೈನ್ ರೆಡಿ ಮಾಡ್ಕೊಂಡಾದಮೇಲೆ ನಾವು ಫ್ರಿಲ್ಲಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ. 2 ಇಂಚು ಇಲ್ಲ 2.5 ಇಂಚ್ಗೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಪೀಸ್ಗಳನ್ನು. ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರಿಲ್ ಇಟ್ಕೊಂಬಿಡಿ ಫಸ್ಟ್ಗೆ. ಕೆಲವರು ಬ್ಲೌಸ್ ಪೀಸ್ ಮೇಲೆ ಇಡ್ಬೋದು, ಇಲ್ಲೆಲ್ಲ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಫಸ್ಟ್ ಇಟ್ಕೊಂಬಿಡಿ. ಇವಾಗ ನೋಡಿ, ಫಿನ್ ಹಾಕ್ಕೊಂಡು ನಾನು ಇವಾಗ ಆಗಲೇ ಹೇಳ್ದಾಗೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಡ್ತೀನಿ. ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ತೆಗೆದುಬಿಟ್ಟು ನೀಟಾಗಿ ರೆಡಿ ಮಾಡ್ಕೊಂಬಿಟ್ಟು ಹೇಳ್ದಂಗೆ ಫ್ರಿಲ್ಲಿಗೆ ರೆಡಿ. ನಾನು 2 ಇಂಚು ಇಲ್ಲ 2.5 ಇಂಚು ತೊಗೊಳ್ಳಿ. ಕೆಳಗಡೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ಡಾಟ್ ಹಿಡಿದು ಬಿಡೋಣ, ಯಾಕಂದರೆ ಫ್ರಿಲ್ ಹಿಡಿತೀವಲ್ಲ ಆಮೇಲೆ ಹಿಡಿಯೋಕ್ಕಾಗಲ್ಲ. ಫಸ್ಟೇ ಡಾಟ್ ಹಿಡ್ಕೊಂಡು ರೆಡಿ ಮಾಡ್ಕೊಂಬಿಟ್ರೆ ನಾವು ಫ್ರಿಲ್ ಡಿಸೈನ್ ಮಾಡಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಡಾಟ್ ಹಿಡಿದ್ಬಿಟ್ಟು ಆಮೇಲೆ ಫ್ರಿಲ್ಗೆ ನಾನು ಹೇಳ್ದಂಗೆ 2 ಇಂಚು ಇಲ್ಲ 2.5 ಇಂಚು ತೊಗೊಳ್ಳಿ ಸಾಕು. ಅದು ನೀವು ಚಿಕ್ಕ ಸೈಜು ನೋಡ್ಕೊಳ್ಳಿ. 1 ಇಂಚಿಗೆ ನಾವು ರೆಡಿ 1 ಇಂಚ್ ಬೇಕಾ 1.5 ಇಂಚ್ ಬೇಕಾ ಅಂತ ನೋಡಿಕೊಂಡು ಅಳತೆನ ತೊಗೋಬೇಕಾಗುತ್ತೆ. ನಾನು 2.5 ಇಂಚ್ ತೊಗೊಂಡಿದ್ದೀನಿ. 1 ಇಂಚ್ ರೆಡಿ, ಒಂದು ಅರ್ಧ ಇಂಚ್ ಸ್ಟಿಚಿಂಗ್ ಹೋದ್ರು ಅಂದ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇವಾಗ ಇದು ನಾನು 2.5 ಇಂಚಿಗೆ ಕಟ್ ಮಾಡಿದ್ದೀನಲ್ಲ, ಈ ಥರ ಜಾಯಿಂಟ್ ಮಾಡ್ಕೊಂಡು ಅದನ್ನ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಆಗ ನಮಗೆ ರೆಡಿ 1 ಇಂಚಿಗೆ ಬರಬೇಕು. ಸ್ಟಿಚಿಂಗ್ಗೆ ಒಂದು ಅರ್ಧ ಇಂಚಲ್ಲಿ ಕಟ್ಟಿಂಗ್ ಮಾಡಿದಾಗ ಹೋಗುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಫಸ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೊಂಬಿಡಿ. ಆಮೇಲೆ ಇದನ್ನು ನೀಟಾಗಿ ಸ್ಟಿಚಿಂಗ್ ಆದಮೇಲೆ ಫ್ರಿಲ್ ಇಟ್ಕೋಬೇಕು. ನೀಟಾಗಿ ಒಂದೇ ಲೆವೆಲಿಗೆ ಬರೋ ಥರ ಫ್ರಿಲ್ ಇಟ್ಕೊಳ್ಳಿ. ಫ್ರಿಲ್ ಇಟ್ಕೊಂಡಾದ್ಮೇಲೆ ನೀಟಾಗಿ ಅವರು 2 ಡಬಲ್ ಲೇಯರು ಬಟ್ಟೆ ಸಾಕಾದರೆ ಇಡಿ ಅಂದಿದ್ರು. ನಾನು ಫಸ್ಟು ಒಂದು ಲೇಯರ್ ಇಟ್ಬಿಟ್ಟು ಬಟ್ಟೆ ಸಾಕಾಗುತ್ತೆ ನೋಡಿಕೊಂಡು ಆಮೇಲೆ ಇನ್ನೊಂದು ಲೇಯರ್ ಇಟ್ಟಿದ್ದೀನಿ. ಸಾಕಾಯಿತು ಬಟ್ಟೆ. ಆಮೇಲೆ ಸ್ಲೀವ್ಲೆಸ್ ಇರೋದ್ರಿಂದ ಅಡ್ಜಸ್ಟ್ ಆಗೋದ್ರಿಂದ ಅವರು ಹೇಳಿದ್ರು, ಸಾಕಾಗಿಲ್ಲ ಅಂದರೆ ಒಂದೇ ಲೇಯರ್ ಇಡಿ, ಸಾಕಾದರೆ 2 ಇಡಿ ಅಂತ ಹೇಳಿದರು. ಸಾಕಾಯಿತು. ಹಂಗಾಗಿ ಈ ಥರ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಡಿ, ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ಲೇಸ್ ಬರುತ್ತೆ, ಹಾಗಾಗಿ ನಾವು ಸಣ್ಣ ಲೇಸ್ ಕೊಡೋದ್ರಿಂದ ಅಲ್ಲಿ ಬಟ್ಟೆ ಜಾಸ್ತಿ ಬಿಡಬೇಡಿ. ಆ ಲೇಸಿಂದ ಈಚೆಗೆ ಬರೋ ಬಟ್ಟೆ ಕಾಣಿಸುತ್ತೆ, ಅಲ್ಲಿ ಒಳಗಡೆನೇ ಕವರ್ ಆಗಬೇಕು. ಆ ರೀತಿ ನೀಟಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಲೇಸ್ನ ಇದು ಫ್ರಿಲ್ ಕೊಟ್ಬಿಟ್ರೆ ಈ ಥರ ನೀಟಾಗಿ ಬರುತ್ತೆ ನೋಡಿ. ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಬರೋಲ್ಲ. ಇವಾಗ ಅದ್ರ ಮೇಲೆ ಫ್ರಿಲ್ ಕೊಟ್ಕೊಂಡ್ರೆ ಇದು ಲೇಸ್ ಕೊಟ್ಕೊಂಡ್ರೆ ಸಾಕು. ಆಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಒಂದು ಡಿಸೈನ್ ಮಾಡಬೇಕು. ಒಂಥರ ಬಾಕ್ಸ್ ಟೈಪಲ್ಲಿ ಪೀಸ್ಗಳನ್ನ ಜಾಯಿಂಟ್ ಮಾಡ್ಕೊಂಡು ಮಾಡಬೇಕು. ಆ ಥರ 2 ಕಡೆಗೂ ಮಾರ್ಕ್ ಬರೋ ಥರ ಮಾರ್ಕ್ ಮಾಡಿಕೊಂಡೆ. ಇದು ಡೀಪ್ ಚಿಕ್ಕದಿರೋದ್ರಿಂದ ಇಷ್ಟು ಬರುತ್ತೆ, ದೊಡ್ಡದಿದ್ರೆ ಸ್ವಲ್ಪ ಅಗಲ ಬರುತ್ತೆ. ಈ ಥರ ಪೀಸ್ನ ಜಾಯಿಂಟ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು, ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದೊಂಥರ ಡಿಸೈನ್ ಚೆನ್ನಾಗಿ ಬರುತ್ತೆ. ಒಂಥರ ಸ್ಟೆಪ್ಪೇ ಬರುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ. ಇದು ಚಿಕ್ಕದಾಗಿರೋದು ಒಂದು 3-4 ಪೀಸ್ ಬರುತ್ತೆ ಅಷ್ಟೇ. ಅದು ಏನು ಮಾರ್ಕ್ ಮಾಡಿರ್ತೀವಲ್ಲ ಅಷ್ಟಕ್ಕೆ ಬರಬೇಕು ನಮಗೆ ಡಿಸೈನು. ಹಂಗಾಗಿ ಅಲ್ಲಿ ನೀಟಾಗಿ ಒಂದ್ರ ಕೆಳಗೊಂದು ನೀಟಾಗಿ ಇಟ್ಕೊಬಿಡಿ. ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಆದಮೇಲೆ ಮತ್ತೆ ಇವಾಗ ಇದನ್ನು ಇನ್ನೊಂದು ಪೀಸು ಲೇಯರ್ ಕೊಡೋಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ, ಈ ರೀತಿ ಆದಮೇಲೆ ಅದು ಬಟ್ಟೆ ಸಾಕಾಗೋದ್ರಿಂದ ಆ ರೀತಿ ಮಾಡಿಕೊಂಡೆ. ಇಲ್ಲ ಸಾಕಾಗದೇ ಇದ್ದಿದ್ರೆ ನಾನು ಇನ್ನೊಂದು ಲೇಯರ್ ಕೊಡ್ತಿರ್ಲಿಲ್ಲ. ಹಾಗಾಗಿ ಫಸ್ಟ್ ಇದನ್ನು ರೆಡಿ ಮಾಡ್ಕೊಂಬಿಡೋಣ. ಇದು ರೆಡಿ ಮಾಡಿದ್ಮೇಲೆ ನಾವು ಲೇಸ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಫಸ್ಟ್ಗೆ ಅದು ಪೀಸ್ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಎಷ್ಟು ಪೀಸ್ ತಗೊಳುತ್ತೆ ಆ ಡಿಸೈನ್ಗೆ ಎಷ್ಟಾಗುತ್ತೆ ಅಂದ್ಬಿಟ್ಟು ನೋಡಿಕೊಂಡು ಆ ಪೀಸ್ನ ಕೊಡಬೇಕಾಗುತ್ತೆ ನೋಡಿ. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಒಂದು ಸ್ಟೆಪ್ ಮೇಲೆ ಒಂದು ಸ್ಟೆಪ್ಪು ಸ್ಟಿಚ್ ಮಾಡ್ಕೋಬೇಕು.
ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅದು ಸ್ಟೆಪ್ ಬೈ ಸ್ಟೆಪ್ ಮಾಡಿಲ್ಲ ಅಂದರೆ ಅದ್ರ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಾಣಿಸುತ್ತೆ. ಅದು ಬಟ್ಟೆ ಕಾಣಿಸ್ಬಾರ್ದು. ಆ ರೀತಿ ಅದ್ರ ಒಂದ್ರ ಮೇಲೆ ಒಂದು ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಕಡೆ ಒಂದು ಪೀಸ್ ಅಡ್ಡವಾಗಿ ಒಂಥರ ಇಂಟು ಮಾರ್ಕ್ ಥರ, ಈ ಕಡೆ ಒಂದು ಪೀಸು ಆ ಕಡೆ ಒಂದು ಪೀಸು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅಂದರೆ ನಾವು ಅದು ಬಟ್ಟೆ ಪೀಸ್ ಕಾಣಿಸ್ಬಾರ್ದು, ಆ ರೀತಿ ಕವರ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಆ ರೀತಿ ಸ್ಟಿಚಿಂಗ್ ಆದಮೇಲೆ ಲೇಸ್ ಕೊಡಬೇಕಾಗುತ್ತೆ. ನಾನು ಅದಕ್ಕೆ ಆಮೇಲೆ ಏನು ಮಾಡಿದೆ, ಇನ್ನೊಂದು ಲೇಯರ್ ಬಟ್ಟೆ ಇತ್ತಲ್ಲ, ಅವಾಗ ಇನ್ನೊಂದು ಸ್ಟೆಪ್ಪು ಸ್ಟಿಚ್ ಮಾಡಿಕೊಂಡೆ. ಇವಾಗ ಆಲ್ರೆಡಿ ಫ್ರಿಲ್ ಕೊಟ್ಟಿದ್ದೀವಲ್ಲ, ಅದ್ರ ಪಕ್ಕನೇ ಇನ್ನೊಂದು ರೆಡಿ ಮಾಡಿಬಿಟ್ಟು ಈ ಥರ ರೆಡಿ ಆಯಿತು ನೋಡಿ. ಇವಾಗ ಇದು ಫ್ರಂಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರಂಟಲ್ಲಿ ಒಂದು ಡಿಸೈನ್ ಬಂದಿದೆ ನೋಡಿ, ಅದನ್ನು ಇನ್ನೌಟ್ ಮಾಡ್ಕೊಂಡು ಈ ರೀತಿ ಡಿಸೈನ್ ರೆಡಿ ಆಯಿತು ಮುಂದೆದಿದು. ಇದು ಇನ್ನೊಂದು ಪೀಸ್, ಇದು ಪ್ರಿನ್ಸ್ ಕಟ್ ಬ್ಲೌಸು. ಇದು ಇನ್ನೊಂದು ಪೀಸನ್ನು ಹಾಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದು ಫ್ರಿಲ್ನ ಒಂದು ಫೋಲ್ಡ್ ಮಾಡಿ ಮಣಿ ಹೊಲಿಬೇಕು. ಅವ್ರು ಮಣಿ ಬೇಡ ಅಂದಿದ್ದಕ್ಕೆ ಅದೇ ರೀತಿ ಸ್ಟಿಚ್ ಮಾಡಿ, ನಾನು ಬೇಕಾದರೆ ಬೇರೆ ಮಣಿ ಅಂಟಿಸ್ಕೋತೀನಿ ಅಂತ ಹೇಳಿರೋದ್ರಿಂದ ನಾನು ಸುಮ್ಮನೆ ಅದು ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಒಂದು ಕಡೆ ಆದಮೇಲೆ ಇನ್ನೊಂದು ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪ್ರಿನ್ಸ್ ಕಟ್ ಬ್ಲೌಸು ರೆಡಿ ಆಯಿತು. ಅದು ಬ್ಯಾಕ್ ಡಿಸೈನ್, ಇದು ಫ್ರಂಟು, ಈ ರೀತಿ ರೆಡಿ ಆಯಿತು ನೋಡಿ. ಇದಕ್ಕೂ ಲೇಸ್ ಕೊಡಬೇಕು, ಅವ್ರೇನು ಅಂದಿಲ್ಲ, ನಾನು ಲೇಸ್ ಕೊಟ್ಟಿಲ್ಲ ಮುಂದೆಗೆ, ಹಿಂದೆಗೆ ಮಾತ್ರ ಲೇಸ್ ಕೊಟ್ಟಿದ್ದೀನಿ. ಲೇಸ್ ಕೊಟ್ಟು ಒಂದು ಸಣ್ಣ ಲೇಸ್ ಕೊಟ್ಟಿದ್ದೀನಿ. ಅವರು ಜಾಸ್ತಿ ಓವರ್ ಆಗೋದು ಬೇಡ ಅಂತ ಹೇಳಿದ್ರು. ಹಾಗಾಗಿ ಈ ಥರ ಬಂತು ಪ್ರಿನ್ಸ್ ಕಟ್ ಬ್ಲೌಸು. ಈ ರೀತಿ ನೋಡಿ ಲೇಸ್ ಎಲ್ಲ ಕೊಟ್ಟು ಮಣಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದು ಮಣಿ ಬೇಡ ಅಂದರು ಅವರು, ಮಣಿ ಬೇಡ ಅಂದರು. ಸುಮ್ಮನೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದು ಫಸ್ಟ್ನೇ ಲೇಯರಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇನ್ನೊಂದು ಲೇಯರ್ ಏನು ಮಾಡೋಂಗಿಲ್ಲ, ಹಾಗೇ ಇರುತ್ತೆ. ಈ ರೀತಿ ಡಬಲ್ ಲೇಯರು ಫ್ರಿಲ್ಲು ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ನೀವು ಅದಕ್ಕೆ ಬೇಕಂದರೆ ಮಣಿ ಹೊಲ್ಕೊಂಡು ಇನ್ನೂ ಚೆನ್ನಾಗಿ ಕಾಣುತ್ತೆ. ಅವ್ರು ಅದೇನೋ ಮಣಿ ಬೆಳ್ಳಗಾಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಸ್ಟಿಚ್ ಮಾಡಿ, ನಾನು ಬೇಕಂದ್ರೆ ಏನಾದರೂ ಮಾಡ್ಕೊತೀನಿ ಅಂದರು. ಅವ್ರಿಷ್ಟ ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಬರೀ ಹಂಗೆ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ. ಸ್ಲೀವ್ಲೆಸ್ ಬ್ಲೌಸು, ಪ್ರಿನ್ಸ್ ಕಟ್ ಬ್ಲೌಸು ಮತ್ತು ಬ್ಯಾಕ್ ಡಿಸೈನ್ ಬ್ಲೌಸ್. ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಡಿಸೈನು. ಈ ಥರ ಅಂದರೆ ನಾನು ಫೋನಲ್ಲಿ ತೋರಿಸಿದ್ರು ಈ ಥರ ಡಿಸೈನ್ ಮಾಡ್ಕೊಳ್ಳಿ ಅಂತ, ಅದೇ ಥರ ಮಾಡಿದ್ದೀನಿ ನೋಡಿ. ಅಂದರೆ ಕಲರ್ ಕಾಂಬಿನೇಷನ್ ಇಲ್ಲ, ಒಂದೇ ಕಲರಲ್ಲಿ ರೆಡಿ ಮಾಡಿರುವಂಥ ಡಿಸೈನ್ ಇದು. ಬಟ್ಟೆ ಸ್ಲೀವ್ಗೆ ಹಾಕಿಲ್ವಲ್ಲ, ಹಂಗಾಗಿ ಅದೇ ಬಟ್ಟೆ ಇರೋದ್ರಿಂದ ನಾನು ಡಬಲ್ ಲೇಯರ್ಗೆ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ನೋಡಿ. ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ.